ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದೇವರಿಗಾಗಿ ಲಕ್ಷಾಂತರ ಜಮೀನನ್ನೇ ದಾನ ಮಾಡಿದ ವೃದ್ಧೆ ನೀಡಿದ ಜಮೀನಿನಲ್ಲೇ ತಲೆಗೆತ್ತಿದ ದೇವಸ್ಥಾನ. ನೂತನ ದೇಗುಲದಲ್ಲಿ ಹೋಮ ಹವನ ಪೂಜೆ ಪುರಸ್ಕಾರ. ಮೈಸೂರಿನ ಲಕ್ಷ್ಮೀಪುರ ಗ್ರಾಮದ ವೃದ್ಧ ಸಣ್ಣಮ್ಮರಿಂದ ದಾನ. ಮಂಟೇಸ್ವಾಮಿ ಸಿದ್ದಪ್ಪಾಜಿ ರೇಣುಕಾ ತಾಯಿ ದೇವಸ್ಥಾನಕ್ಕೆ ಅರ್ಧ ಎಕರೆ ದಾನ ಮಾಡಲಾಗಿತ್ತು. ಇಡೀ ಕುಟುಂಬ ಅನಾರೋಗ್ಯಕ್ಕೆ ಒಳಗಾಗಿದ್ದ ಹಿನ್ನೆಲೆಯಲ್ಲಿ ಜಮೀನು ಕೊಡ್ತೇನೆ ಅಂತ ಹರಕೆ ಹೊತ್ತಿದ್ದ ವೃದ್ಧೆ ಸಣ್ಣಮ್ಮ. ದೇಶಕ್ಕೂ ಏನು ಕೊಟ್ಟವ ಅಂತವ ನಮಗೂ ಸರಿತಿಲ್ಲ. ನಾವು ಕೊಟ್ಟಿದ್ದೀವಿ, ಒಳ್ಳೇದಾಗಲಿ. ದೇವಸ್ಥಾನ ಎಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಲಿ, ಚೆಂದಾಗಿ ಜನ ಎಲ್ಲ ಬರಲಿ, ಸುತ್ತಮುತ್ತ ಜನ ಬರಲಿ. ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಕಣಪ್ಪ. ಜನಗಳಿಗೆ ಒಳ್ಳೇದಾಗಲಿ ಅಂತ ದೇವ್ರಿಗೆ ಕೊಟ್ಟಿದ್ದೀರಿ. ಜನಕ್ಕೆ ಒಳ್ಳೇದಾಗಲಿ ಅಂತ, ನಮಗೂ ಒಳ್ಳೇದಾಗಬೇಕು, ಜನಕ್ಕೂ ಒಳ್ಳೇದಾಗಬೇಕು, ಅದಕ್ಕೆ ಕೊಟ್ಟಿದ್ದೀವಿ. ದೇವ್ರಿಗೆ ಹೋದ್ಮೇಲೆ ನಿಮಗೆಲ್ಲ ಒಳ್ಳೇದಾಗ್ತದೆ. ಕಣಪ್ಪ. ಯಾವ ದೇವ್ರು ಅದು? ಯಲ್ಲಮ್ಮ ತಾಯಿ, ಸಿದ್ದಪ್ಪಾಜಿ, ಮಂಟಲಿಂಗಪ್ಪ. ನೀವು ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಹೋಗ್ತಿದ್ರಿ ಅಜ್ಜಿ? ನಾನು ಹೋಗಿಲ್ಲ, ನನ್ನ ಮಗ ಸೊಸೆ ಹುಷಾರಿತ್ತಿಲ್ಲ, ಅವ್ರು ಕಳಿಸ್ತೀನಿ, ಮನೇಲಿ ಇದ್ದೀನಿ. ನನ್ನ ದೇವ್ರಿಗೆ ಹೋಗಿಲ್ಲ. ಕಣಪ್ಪ. ಎಲ್ಲರಿಗೂ ಒಳ್ಳೇದು ಆಗಬೇಕು, ನಮ್ಮ ಮನೆಗೂ ಒಳ್ಳೇದಾಗಿ ಒಳ್ಳೆ ಸ್ಥಾನನೇ ಆಗಬೇಕು, ನಮಗೆ ನಮ್ಮ ಜಮೀನಲ್ಲಿ ಎಲ್ಲವ. ಮಳೆ ಬಂದ್ರೆ ಸಾಕು ಈ ವಾರ್ಡ್ ನಿವಾಸಿಗಳ ಗೋಳು ಕೇಳೋರಿಗಿಲ್ಲ. ಡ್ರೈನೇಜ್ ನೀರು ಉಕ್ಕಿ ಖಾಲಿ ನಿವೇಶನದಲ್ಲಿ ನಿಂತು ದುರ್ನಾಥ. ವಿಜಯನಗರ ಜಿಲ್ಲೆ ಕೇಂದ್ರ ಹೊಸಪೇಟೆಯ 30ನೇ ವಾರ್ಡ್ನ ಸ್ಥಿತಿ ಇದು. ಸೊಳ್ಳೆ ಹಂದಿಗಳ ಕಾಟದಿಂದ ರೋಸ್ ಹೋಗ್ಬಿಟ್ಟಿದ್ದಾರೆ ಹಳೆ ಅಮರಾವತಿ ಜನ. ಸೊಳ್ಳೆ ಕಡಿತದಿಂದ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಅನ್ನೋದು ಕೂಡ ಕಾಡ್ತಾ ಇದೆ. ಸಮಸ್ಯೆ ಬಗೆಹರಿಸುವಂತೆ ನಗರಸಭೆಗೆ ಮನವಿಯನ್ನ ಮಾಡಿದ್ದಾರೆ ನಿವಾಸಿಗಳು. ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಸಮಸ್ಯೆ. ಸೊಳ್ಳೆ ಹಂದಿಗಳ ಕಾಟದಿಂದ ಅಲ್ಲಿನ ಜನ ರೋಸೋಗ್ಬಿಟ್ಟಿದ್ದಾರೆ. ಸೊಳ್ಳೆ ಕಡಿತದಿಂದ ಅನಾರೋಗ್ಯ ಸಮಸ್ಯೆ ಅನ್ನೋದು ಮಕ್ಕಳಿಗೆ ಕಾಣಿಸ್ಕೊಳ್ತಾ ಇದೆ. ಡೆಂಗ್ಯೂ ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಜ್ವರಗಳು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿ ಅಂತ ಮನವಿ ಮಾಡಲಾಗ್ತಾ ಇದೆ. ಮಳೆ ಬಂದರೆ ಸಾಕು ಈ ವಾರ್ಡ್ ನಿವಾಸಿಗಳ ಗೋಳು ಹೇಳತೀರದು. ಡ್ರೈನೇಜ್ ನೀರು ಉಕ್ಕಿ ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪ್ರತಿನಿತ್ಯವೂ ವಾಸನೆ, ಪ್ರತಿನಿತ್ಯವೂ ಸೊಳ್ಳೆಗಳ ಹಂದಿಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಒಂದು ಚಿಕ್ಕ ಮಳೆ ಬಂತು ಅಂದ್ರೂ ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ, ಮೂಗು ಮುಚ್ಕೊಂಡಿರ್ಬೇಕಂತ ಪರಿಸ್ಥಿತಿ ಇದೆ. ಇದರಿಂದ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ, ಪರಿಸರ ಹಾಳಾಗಿದೆ. ಹಾಗಾಗಿ ದಯವಿಟ್ಟು ಇದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡಿ ಪರಿಹಾರವನ್ನು ಹುಡ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರೂ ಅಧಿಕಾರಿಗಳ ಗಮನಕ್ಕೆ ಬಂದೇ ಇರಲಿಲ್ವಾ, ಅಥವಾ ಈಗ ಏನಾದರೂ ಆ್ಯಕ್ಷನ್ ತಗೊಂಡಿದ್ದಾರಾ ಕ್ಲಿಯರ್ ಮಾಡುವಂಥ ನಿಟ್ಟಿನಲ್ಲಿ? ಖಂಡಿತವಾಗ್ಲೂ ನೀತಿ ಏನಂದ್ರೆ, ವಿಜಯನಗರ ಜಿಲ್ಲಾ ಕೇಂದ್ರದಲ್ಲಿರುವಂತಹ 30ನೇ ವಾರ್ಡ್ ಏನಿದೆ, ಈ 30ನೇ ವಾರ್ಡ್ನ ಜನರ ಪರಿಸ್ಥಿತಿ ಕೇಳೋರು ಇಲ್ಲ, ಹೇಳೋರು ಇಲ್ಲ ಅಂತಾನೆ ಹೇಳ್ಬೋದು. ನಿರಂತರವಾಗಿ ಸುಮಾರು ವರ್ಷಗಳಿಂದ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು. ಅಲ್ಲಿ ಡ್ರೈನೇಜ್ ನೀರು ಕೂಡ ಸಾಕಷ್ಟು ತುಂಬಿ ಹರಿಯುತ್ತೆ, ಅದ್ರ ಬಗ್ಗೆ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಇದ್ರ ಜೊತೆಯಾಗಿ ಇಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಸರ್ಕಾರಿ ನೌಕರಿದ್ದಾರೆ, ಶಿಕ್ಷಕರಿದ್ದಾರೆ, ಅನೇಕ ಉದ್ಯಮಿಗಳು ಕೂಡ ಇಲ್ಲಿ ವಾಸಿಸ್ತಾ ಇದ್ದಾರೆ. ಆದ್ರೆ ಇಂಥ ಜನರಿಗೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡ್ಕೊಂಡ್ರು ಕೂಡ ಯಾವುದಕ್ಕೂ ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಏನಾದ್ರೂ ವಾಸನೆ ಇಲ್ಲಿ ಇರ್ಬೇಕಾದಂತವ್ರು ದಿನನಿತ್ಯ ಮೂಗನ್ನ ಮುಚ್ಕೊಂಡು ಇಲ್ಲಿ ಜೀವನವನ್ನ ಮಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈಗಾಗಲೇ ಸ್ವಲ್ಪ ಅಲ್ಲಿ ಕೆಲವೊಂದಿಷ್ಟು ಖಾಲಿ ನಿವೇಶನ ಏನಿದೆ ಅಂತಹ ಸ್ಥಳಗಳಿಗೆ ನೀರು ಕೂಡ ಬಂದು ನಿಲ್ಲುತ್ತೆ. ಅಲ್ಲಿ ಸಾಕಷ್ಟು ದುರ್ನಾತ ಕೂಡ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಸೊಳ್ಳಿ ಕಾಟಗಳಾಗಿರ್ಬೋದು, ಹಂದಿ ಕಾಟದಿಂದ ಸಾಕಷ್ಟು ಅಲ್ಲಿ ವಾಸ ಇರುವಂತ ಜನರು ಕೂಡ ರೋಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಸಾಕಷ್ಟು ಬಾರಿ ನಗರಸಭೆಯ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ಇವ್ರು ಯಾವುದೇ ರೀತಿಯಾಗಿ ಇವರ ಸಮಸ್ಯೆಗೆ ಸ್ಪಂದಿಸ್ತಾನೆ ಇಲ್ಲ ಅಂತ ಹೇಳ್ಬೋದು. ಆದ್ರೆ 30ನೇ ವಾರ್ಡಿನ ನಿವಾಸಿಗಳ ಸಮಸ್ಯೆಯನ್ನ ಇವರು ಆಲಿಸೋದು ಯಾವಾಗ ಅಂತ ಹೇಳ್ಬಿಟ್ಟು ಅವರ ಮಾತು ಕೂಡ ಆಗಿರುವಂತದ್ದು ನೀತಿ. ಮತ್ತು ಸಮಸ್ಯೆಯನ್ನ ಇದುವರೆಗೂ ಕೂಡ ಅವರು ಒಂದಿನೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಯಾಕಂದ್ರೆ 30ನೇ ವಾರ್ಡ್ ನಲ್ಲಿರುವಂತಹ ಜನರೇನಿದ್ದಾರೆ ಎಲ್ಲವೂ ತೆರಿಗೆಯನ್ನ ಕಟ್ಟಿದ್ದಾರೆ. ನೀರಿನ ತೆರಿಗೆ ಆಗಿರ್ಬೋದು, ಅಲ್ಲಿ ಜಗತ್ತು ತೆರಿಗೆಗಳಾಗಿರ್ಬೋದು, ಎಲ್ಲವನ್ನ ಕಟ್ಟಿದ್ರು ಕೂಡ ಇವರು ತೆರಿಗೆ ಮಾತ್ರನ್ನ ಕಟ್ಟಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯಾಗಿ ಸ್ವಚ್ಛ ಮಾಡೋದಾಗ್ಲಿ ಯಾವುದು ಕೂಡ ಮಾಡ್ತಾ ಇಲ್ಲ. ಈಗಾಗಲೇ ಬೇಸಿಗೆ ಕೂಡ ಪ್ರಾರಂಭ ಆಗಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಇಲ್ಲಿ ಮಳೆಗಾಲ
ಪ್ರಾರಂಭ ಆದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಇರ್ಲಿಕ್ಕೆ ಆಗೋದಿಲ್ಲ. ಚರಂಡಿ ನೀರನ್ನ ಸರಾಗವಾಗಿ ಹರಿದು ಹೋಗುವಂತೆ ಕ್ರಮ ವಹಿಸಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.